ಅವ್ರಿಗೆ ನಮ್ಮ ಚೀರಾಡಿ ಒದರಾಡಿ ಭಾಷಣ ಮಾಡೋಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ನ ಕೈಯಾಗ ಮೈಕ್ ಸಿಕ್ಕರೆ ಒಂದೊಂದು ತಾಸು ಹೋದ್ರೆ ನಾವು ಒದರಾಕರು ಬರೋದಿಲ್ಲ. ಯಾಕಂದ್ರೆ ಹಂಗೆ ಒದರಿ ಅಂದ್ರೆ 9 ಸಲ ಬುಕ್ಕ ಆರಿಸ್ಬಂದು ಹಾಗೆಲ್ಲ ಗೊಂಡಾಗ ಒಂದೇ ಸಲ ಮಾಹಿತಿಯಾಗಿ ಮಿಡಾಕ್ ಮುಡ್ದಾಕತ್ತಿರೋದು ಕಿಟಕಿ ಗಾಡಿ ಸೇರಿಸಿ ಗಾಡಿ ನಮ್ಗೆ ಬೇಕಾಗ್ಬೋದ ನೋಡಿ ಮಾಡಿ ಇಲ್ಲೇ ಮುಡ್ದಾಕತ್ತೆ. ಅದಕ್ಕೆ ನಾವು ಹಂಗೆಲ್ಲ ಮಾಡೋದಿಲ್ಲ. ಜನ ನಮಗೆ ಗೋಕಾಕದ ಹಂಗೆ ಸಂಸ್ಕೃತಿ ಕಲಿಸ್ಯಾರ ಅವರು. ಯಾಕಂದ್ರೆ ನಾವೇನೋ ತಪ್ಪು ಮಾಡಿದ್ರು ಜನ ಬಂದು ನಮ್ಗೆ ಹೇಳ್ತಾರೆ, ಅಲ್ಲಿ ಬುದ್ಧಿ ಹೇಳ್ತಾರೆ, ಹಿಂಗ್ಯಾಕೆ ಮಾಡಿದ್ರಿ ಸಾಂಬಾರ್ತೇವೆ. ನಿಮ್ಗೆ ಯಾರು ಹೇಳೋರ 7 ಗಂಟೆ ಹೋಗಿ ನಂಬರ್ ಬರ್ಸ್ಬೇಕಂತ ಅಲ್ಲಿ ಆ ಕಡೆ ಗಾಡಿ ಕಟ್ಟಲ್ಲ ಕೈ ಪಟ್ಟಿ ಪಟ್ಕೊಂಡು ಹೋಗೋದಂತ ಅಲ್ಲಿ 3ಕ್ಕೆ ಬಾರೋಣಿ ನಮ್ಮ ಹಿಂಗಿರ್ತಾವು. ಅವು ಬರೋದು ನಾಳೆ ನಮಗೆ ಚಾಲು ಮಾಡ್ತಾನೆ, ನಾವು ಚಾಲು ಮಾಡಿದ್ರೆ ನಮಗೆ ಜಾಸ್ತಿ ನಮ್ಮ ತಗೋತಾನೆ. ನಾವು ಹಿಂಗೆ ಅನ್ನೋದು ಹಂಗೆ ಅನ್ನೋದು ಅಂತ ಹೇಳಿ ಅದಕ್ಕಾಗಿ ನೀವು ತಲೆ ಕೆಡ್ತು ಹೋಗ್ಬೇಡ್ರಿ. ಯಾಕೆ ಸತೀಶನ್ ಅವರು ಸೈಲೆಂಟಾಗಿ ಎಲ್ಲ ಕೆಲಸ ಮಾಡ್ತಾರೆ. ಅವ್ರು ಹೆಚ್ಚು ಮಾತಾಡೋದಿಲ್ಲ, ಕೆಲಸ ಮಾಡ್ತಾರೆ. ಈ ಕೆಲಸ ಅನ್ನೋಲ್ಲ ಎಲ್ಲ ಮಾತು ಒಂದೇ ಮಾತು ಫಿಲ್ಮ್ ಮೇಲೆ ಬಗ್ಗೆ ಕೈ ಬಿಡ್ಬೇಕು. ಅಷ್ಟು ಚಂದ ಮಾತಾಡ್ತಾನೆ ನಾವು. ಯಾಕಂದ್ರೆ ಜೋರು ಮಾತಾಡೋದು, ಚಿರ್ಚಿರ್ ಹೇಳೋದು, ಹಾಗೆ ಮಾಡೋದು, ಹಿಂಗೆ ಮಾಡೋದು, ಸುಳ್ಳನ್ನೇ ಕರಿ ಮಾಡೋದು. ನಾವು ಕರಿ ಇರ್ತಂದ್ರೆ ನಾವು ಜಾಸ್ತಿ ಏನು ಮಾತಾಡೋಲ್ಲ. ಆಯ್ತು ನೋಡಿರಿ ಓಟ್ ಹಾಕಿರಿ ಎಲ್ಲ ಮಾಡಿರಿ ಅಂತ ಹೇಳಿ ಹೋಗಿಬಿಡೋದು ನಾವು. ಅವು ಬಂದು ಚೀರ್ಯಾವ್ದು ಒದರಾಡ್ದು ಹೊರಗಿನವ್ರು ಬಂದರು ಒಳಗಿನವ್ರು ಬಂದರು ಅದು ಇದು ಅಂಥ ಮೋದಿಗಾಗ ಕಸ ಕಟ್ಟಿ ಹಾಕ್ಕೊಂಡು ನೀವು 3,000 ಬಿದ್ದು ಹೋಗಿ ಎಷ್ಟು ವರ್ಷ ಇರಬೇಕು ಅಂಥ ಮೋದಿಗಾಗ ಕಾಸು ಪಾರಾತವಾಗ ಇದ್ರೆ ಚೀನಾದವ್ರಿಗೆ ಪಾರಾತ. ಅದಕ್ಕಾಗಿ ನಾವೆಲ್ಲ ನೋಡಬೇಕು. ಅವ್ರು ಬರ್ತಾರೋ ಒದರಾಡ್ತಾರೋ, ನಾವು ಹೋಗಿ ಒದರಾಡೋದಿಲ್ಲ. ನಾವು ಎಷ್ಟು ಬೇಕಾದ್ರೆ ಹೋಗೋದು ನಾವು ಇಷ್ಟ ನಮಸ್ಕಾರ ಇಷ್ಟ ಮಾತಾಡೋಣ. ಏನು ಒದರ್ಲಿ, ಏನು ಬೇಕಾದ್ರೂ ಮಾಡಲಿ. ಯಾಕಂದ್ರೆ ಏನೈತಿ ಅವು ಟೋಟಲ್ ಇದೆಲ್ಲ ಜನ ಅವ್ರು ಏನಾಗ ಜನ ಬಂದು ಹೆಚ್ಚು ಅನ್ನಲಿ ಹುಟ್ಟೋದಂಗೆ ಆಗಿಬಿಟ್ಟು ನಾವು ಮತ್ತು ಯಾರು ಹೋದ್ರೆ ಮತ್ತು ಏನು ಮಾಡೋದು ನಾವು ಜನನ ನಮ್ಮ ಕಡೆ ಬಂದ್ರೆ ನಾವು ಬರಬಾರ್ದು ಮಾತಾಡೋದ. ಅದಕ್ಕಾಗಿ ಎಲ್ಲ ನೋಡೋದತ್ತಿ ನೀವೆಲ್ಲ ಮಾಚಾಪುರ ನೋಡು. ಇದು BJP ಕಾಂಗ್ರೆಸ್ ಏನಿಲ್ಲ, ಎಲ್ಲ ಲಿಂಗಾಯತ ಸಮಾಜ ಇದೆಲ್ಲ ಸಣ್ಣ ಸಮಾಜ ಎಲ್ಲರೂ ಸೇರಿ ನಾವು ಮಾಡೋಂಥ ಎಲೆಕ್ಷನ್ ಇದೆ. ಒಂದೇ ಸಮಾಜದವ್ರು ಓಟ್ ಹಾಕಿದ್ರೆ ನಾವು ಗೆಲ್ಲಂಗಿಲ್ಲ. ಎಲ್ಲ ಸಮಾಜದವ್ರು ಅದೇ ಅಪಪ್ರಚಾರ ಮಾಡೋದು. ಲಿಂಗಾಯತ ವಿರೋಧಿ, ಯಾವ್ದು ವಿರೋಧಿ, ನಮ್ಮ ಆಫೀಸ್ ಕಡೆ ಇವ್ರ ಮನೆ ಕಡೆ ಎಲ್ಲ ಲಿಂಗಾಯತರು ನಮ್ಮ ಆಜು ಬಾಜು ಅವ್ರ ಜೊತೆ ನಾವು ಜೀವನ ಮಾಡೀವಿ. ಒಂದು ನಮ್ಮ ಜೋಡಿ ಅದಾರ ಪಾಪ ಅವ್ರ ಈಗ ಇವು ಗರ್ವ ಅಂತ ಲಿಂಗಾಯತರು ಆದ್ರಿಂದ ಪಾಪ ಎಲ್ಲ ಲಿಂಗಾಯತರ ಜೋಡಿ ಇದ್ದಾಗ ನಾವು ಗೋಕಾಕದಾಗ ನಾವು ಚಲೋಂಗ ಅವ್ರು ದುಡಿಯೋದು. ನಾವು 9-10 ಸಲ ಹಾಕ್ಸ್ಬಂದು ಗೋಕಾಕು ಅರಮಾವಿ ಅಮ್ಕರ್ ಓಟ್ ಹಾಕ್ತಾರೆ ಪಾಪ ಅವ್ರು. ಯಾಕಂದ್ರೆ ಎಲ್ಲರೂ ಹಾಕ್ತಾರೆ ಅವ್ರು. ಒಬ್ಬರು ಹಾಕಿದ್ರೆ ಆಗೋದಿಲ್ಲ. 5 ತಟ್ಟ ಲಿಂಗಾಯತ ಸಮಾಜ, ಬ್ರಾಹ್ಮಣ ಸಮಾಜ, ಜೈನ ಸಮಾಜ ಎಲ್ಲರೂ ಓಟ್ ಹಾಕಿದಾಗ ಗೆಲ್ಲೋದಿರ್ತದೆ. ಅದಕ್ಕೆ ಬಂದು ಅಪಪ್ರಚಾರ ಮಾಡಿ ಏನೇನು ಜೋರು ಹೋದ್ರಿ ಇದು ಮಾಡಿ ಹೋಗ್ತಾರೋ ಅದೆಲ್ಲ ನೀವು ಕಿವಿ ಕೊಡಬೇಡ್ರಿ. ಭಾಷಾಪುರದಾಗ 900 ಓಟ್ ಹೋಗ್ಬೇಕಂದ್ರೆ ಇಲ್ಲಿ. ಯಾಕೆ 900 ಓಟ್ ಎಲ್ಲ ನೀವು ಯಾಕೆ ಯಾವುದೇ ಕ್ಯಾಂಡಿಡೇಟ್ ಕೊಟ್ಟರು ಸತೀಶನ್ ಅವ್ರು ನಿಲ್ತಾರೆ ಅಂತ ತಿಳ್ಕೊಂಡು ನೀವು ಅದನ್ನು ಮಾಡಿ ಎಲ್ಲ. ಯಾಕಂದ್ರೆ ಇಲ್ಲಿಂದ ನೀವು ಒಂಟುಮುರಿ ತನಕ ಎಷ್ಟೆಷ್ಟು ನಿಮ್ಮ ರಿಲೇಷನು ಅವರು ಇರ್ತಾರೋ ಅದಕ್ಕಾಗಿ ಎಲ್ಲ ಶಾಂತಿಯಿಂದ ಮಾಡಬೇಕು. ಯಾಕಂದ್ರೆ ಒಟ್ಟು ಶಾಂತಿ ಇರೋದು ನಾವು. ಯಾಕಂದ್ರೆ ನಾವು ರೆಸ್ಪೆಕ್ಟ್ ಆಗಿಬಿಟ್ಟು ಏನು ಬೇಕಾದ್ರೂ ಹೊಡ್ಕೊತ ಏನು ಬೇಕಾದ್ರೆ ಇದು ಮಾಡ್ಕೊತ ಇದು ಅಂದ್ರೆ ಮೊದಲಿಂದ ಯಾವ ನೋಡ ಮಗ ಇಲ್ಲಿ ಅನ್ನೋದು ಏನೋ ದೊಡ್ಡ ಲೀಡರ್ ಊರಾಗ ಅಂದ್ಬಿಡು ಪಾಪ ಅವು ಮತ್ತೆ ಹಿಂಗೆ ಬರೋದು. ನಿಮಗೈತಿ ಅನುಭವ ಹೇಳ್ತು ನಮಗೆ ನಿಮ್ಮ ನಂಬಿಕೆ ಹೇಳ್ತು ನಿಮಗೆ ಗೊತ್ತೈತೆ. ಯಾಕೆ ನೀವು ಅಲ್ಲಿ ಹೋಗಿ ಬರ್ತಿದ್ರಿ, ಅಲ್ಲಿ ಹೋಗಿ ಬರ್ತಿ ಹೆಂಗೆ ಬರ್ತಿದ್ರಿ ಅಲ್ಲಿ ಎಷ್ಟು ಜನ ಅಲ್ಲಿ ಬರ್ತಾರೋ ಬಂದಲ್ಲೆಲ್ಲ ಊಟ ಆಯ್ತು, ನೀರು ಆಯ್ತು, ಇದಾಯ್ತು ಎಲ್ಲ ವ್ಯವಸ್ಥೆ ಆಯ್ತು. ಎಲ್ಲ ಅಂದ್ಮೇಲೆ ಎಲ್ಲರೂ ಬಂದಾಗಿ ಕೆಲಸ ಮಾಡಿ ಲೆಟ್ರ್ ಕೊಟ್ಟು ಇದು ಮಾಡಿ ಕಳಿಸ್ತಾರೆ. ಅಲ್ಲಿ ಹೋದ್ರೆ ಹಂಗಲ್ಲ, ಏನೇನೋ ಹೇಳಿ ನೋಡ್ರಿ ಆ ಮನೇನೋ ಅಲ್ಲ. ಅದಕ್ಕಾಗಿ ನೀವೆಲ್ಲ ಅದಕ್ಕೆ ಬಗ್ಗೆ ಏನು ಯಾಕಂದ್ರೆ ಶುಕ್ರವಾರ ಸಹಿತ ಹೋದ್ರ ತಲೆ ಕೆಡ್ಸೋ ಎಲ್ಲ ಅದಕ್ಕೆ. ಯಾಕಂದ್ರೆ ಏನೈತೆ ಅವ್ರು ಟೋಟಲ್ ಇದಾಗಿಬಿಟ್ಟಾರೆ. ಅದಕ್ಕಾಗಿ ತಾವೆಲ್ಲ ಮುಗ್ಧ ಬರ್ತಾರಿದ್ರಿ, ಜಾಗೃತ ಬರ್ತಾರಿದ್ರಿ. ನಮಗೆ ಹುಕ್ಕೇರಿ ಜನರು ಪಾಪ ನಮಗೆ ಅಷ್ಟ ಆತ್ಮೀಯ ಆಗಿದ್ದಾರೆ. ಅದಕ್ಕೆ ನಾವೆಲ್ಲ ಜೈನ ಸಮಾಜದವರು 5 ಜನ ಎಲ್ಲ ಇದ್ದಾರೆ. ಬಂದು ಏನೇನೋ ಹೇಳ್ತಾರೆ. ಅದನ್ನು TC ಹಂಗೆ ಮಾಡ್ತಾರೆ. ಈಗ ನೋಡಿ ಇವರು 3 ದಿನ ಒಂದು 100 TC ಅವಕ್ಕೆ TC ಕುಡಿಸ್ಕೋಬೇಕಾದ್ರೆ ಹೋಗ್ಬೇಕಾದ್ರೆ ಅಲ್ಲಿ 1-2 ಕ್ವಶನ್ ಮಾಡ್ಕೊಂಡು ಹೋಗಿ ಅಲ್ಲಿ ಭೇಟಿಯಾಗಿ ಇದು ಮಾಡಿ ಅದು ಮಾಡಿ ಏನೇನು ಹೇಳಿ ಡೈಲಾಗ್ ಡೈಲಾಗ್ ಕೇಳ್ಕೊಂಡು ಇಲ್ಲಿ ಕೇಳ್ಕೊಂಡು ಮತ್ತೆ ಊರಿಗೆ ಬರೋದು. ಬರೀ ಹೊರಗಿನವ್ರ ಅವ್ರು ಹಂಗೆ ಮಾಡ್ತಾವೆ, ನಿಮ್ಗೆ ಹಿಂಗೆ ಮಾಡ್ತಾರೋ. ಇಲ್ಲಿ ಹೊಲ ಬರ್ತಾನೆ ಹಂಗೆ ಮಾಡ್ತಾರೆ. ನಮ್ಮ ಗೋಕಾಕದಾಗ 50 ಲಕ್ಷ ರೂಪಾಯಿ ಗುಂಟೆ ಒಂದು ಜಾಗ 50 ಲಕ್ಷ ರೂಪಾಯಿ ಗುಂಟೆ ಅಂದ್ರೆ ಮಂದೆಲ್ಲ ಓಡಿ ಹೋಗ್ತಾರೆ.